ಹಾಯ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನ್ವಿಕಾ ಚಾನಲ್. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಪ್ ಮಾಡೋಕ್ಕೆ ಮುಂಚೆ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಅದೇ ರೀತಿಗೆ ನಿಮಗೆ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ ಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ರೀತಿಯಾಗಿ ನಾನು ವೀಡಿಯೋ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಂತಂದರೆ, ನಮಗೆ ಹೊಟ್ಟೆಯಲ್ಲಿರೋದೇ ಹೆಣ್ಮಗುನ ಗಂಡು ಮಗುನ ತಿಳ್ಕೊಬೋದಾ, ಯಾವ ರೀತಿ ಎಲ್ಲ ನಮಗೆ ಚೇಂಜಸ್ ಕಾಣಿಸುತ್ತೆ ಹೆಣ್ಮಗುಗೆ ಗಂಡು ಮಗುಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಅಂದರೆ ಗಂಡು ಮಗು ಬಗ್ಗೆ ಹೇಳ್ತಾ ಇಲ್ಲ, ನನಗೆ ಗರ್ಲ್ ಬೇಬಿ ಆಗಿತ್ತು, ಅಂದರೆ ಹೆಣ್ಮಗಳಾಗಿದ್ಲು. ಅದ್ರ ಸಲುವಾಗಿ ಅದ್ರ ಪ್ರಕಾರ ನನಗೇನೆಲ್ಲ ಚೇಂಜಸ್ ಇತ್ತು, ನನಗೆ ಯಾವ ರೀತಿ ಇತ್ತು ಅದರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ತುಂಬ ಜನಕ್ಕೆ ಒಂದು ಪ್ರೆಗ್ನೆನ್ಸಿಲಿರೋರಿಗೆ ಆಗಿರ್ಬೋದು, ಎಲ್ರಿಗೂ ಒಂಥರ, ಇವಾಗ ನಾವು ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗ ನಾವು ತುಂಬ ಸಲ ಸರ್ಚ್ ಮಾಡ್ತೀವಲ್ವ, ಅಯ್ಯೋ ನಮಗೆ ಹೆಣ್ಮಗು ಆಗುತ್ತಾ ಗಂಡು ಮಗು ಆಗುತ್ತಾ, ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡ್ತೀವಿ. ಅದೇ ರೀತಿಯಾಗಿ ತುಂಬ ಜನಕ್ಕೆ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನಗಾಗಿದ್ದು ಗರ್ಲ್ ಬೇಬಿ, ನನಗೆ ಯಾವ ರೀತಿ ಲಕ್ಷಣಗಳಿತ್ತು ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಹೆಣ್ಮಗು ಆಗಿದ್ರೆ ನಿಮ್ಗೆ ಯಾವ ರೀತಿ ಎಲ್ಲ ಲಕ್ಷಣಗಳಿತ್ತು, ಅಂದರೆ ನಿಮ್ಗೆ ಯಾವ ರೀತಿ ಎಲ್ಲ ಮೂಡ್ ಚೇಂಜಸ್ ಆಗ್ತಾಯಿತ್ತು, ಏನೆಲ್ಲ ಈಗ ನನಗಿದ್ದ ಒಂದು ಚೇಂಜಸ್ ನಿಮ್ಗೆ ಏನಾದರೂ ಅದೇ ಥರ ಇತ್ತಾ ಅಂತ ನೀವು ತಿಳಿಸ್ಕೊಡಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನನಗೆ ನನ್ನ ಹೇರ್ ಬಂದು ನನ್ನ ಮಗಳ ಪ್ರೆಗ್ನೆನ್ಸಿಲಿದ್ದಾಗ ತುಂಬಾ ಥಿಕ್ನೆಸ್ ಇತ್ತು. ನಾಟ್ ಇವನ್ ಸಿಂಗಲ್ ಹೇರು ನನಗೆ ಫಾಲ್ ಆಗ್ತಾ ಇರಲಿಲ್ಲ, ಅಂದರೆ ಏರ್ ಫಾಲ್ ಇರಲಿಲ್ಲ. ನನಗೆ ಹೇರ್ ತುಂಬಾ ಗ್ರೋತ್ ಇತ್ತು, ಮತ್ತು ಥಿಕ್ನೆಸ್ ಜಾಸ್ತಿ ಇತ್ತು. ನನಗೆ ಹೇರು ಥಿಕ್ನೆಸ್ ಅನ್ನೋದು ಜಾಸ್ತಿ ಇತ್ತು. ಈಗ ನಮಗೆ ಹೇರ್ ಫಾಲ್ ಇದೆಯಲ್ಲ, ಆ ರೀತಿ ಏರ್ ಫಾಲ್ ನನಗೆ ಇರಲಿಲ್ಲ, ಅಂದರೆ ನಾನು ಪ್ರೆಗ್ನೆನ್ಸಿಲಿ ಇರಬೇಕಾದ್ರೆ. ಅದೇ ರೀತಿಗೆ ನನಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ, ಅಂದರೆ 3 ಮಂತ್ಸ್ವರೆಗೂ ನನಗೆ ವಾಮಿಟಿಂಗ್ಸ್ ಇತ್ತು. ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಒಂಥರ ಏನಾದರೂ ಅಡುಗೆ ಮಾಡೋ ಸ್ಮೆಲ್ ಬಂದರೆ, ಸ್ವಲ್ಪ ಒಗ್ಗರಣೆ ಸ್ಮೆಲ್ಲು ಇಲ್ಲ ಆಯಿಲ್ ಸ್ಮೆಲ್ಲು, ಏನೇ ಅಡುಗೆ ಮಾಡ್ತಾಯಿದ್ರು ಆ ಒಂದು ಸ್ಮೆಲ್ ಬಂದರೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಬ್ರಷ್ ಮಾಡಬೇಕಾದ್ರೂ ನನಗೆ ಒಂಥರ ಬ್ರಷ್ ಮಾಡ್ತಿದ್ರೇ ವಾಮಿಟಿಂಗ್ ಬರ್ತಾಯಿತ್ತು. ಸೊ ಆ ರೀತಿ ಎಲ್ಲ ಇತ್ತು. ಅಂದರೆ ಆ ರೀತಿಯಾಗಿ ಇತ್ತು ನನಗೆ. ಅದೇ ರೀತಿಯಾಗಿ ನನಗೆ ಈಗ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು ನನಗೆ ಸ್ಟಮಕ್ಕು ಅಂದರೆ ರೌಂಡ್ ಶೇಪಲ್ಲಿತ್ತು, ದೊಡ್ಡದಾಗಿತ್ತು, ರೌಂಡ್ ಶೇಪಲ್ಲಿತ್ತು. ಮತ್ತು ನನಗೆ ಹೊಟ್ಟೆ ಮೇಲೆ ಒಂದು ಬ್ಲ್ಯಾಕ್ ಲೈನ್ ಬರುತ್ತಲ್ಲ, ಅದು ಬಂದುಬಿಟ್ಟು ಅಂದರೆ ನನ್ನ ಸ್ಟಮಕ್ ಮೇಲೆಯಿಂದ ಕೆಳಗಡೆ, ಅಂದರೆ ನಮ್ಮದು ಹೊಕ್ಕಳಿಗಿಂತ ಕೆಳಗಡೆವರೆಗೂ ನನಗೆ ಡಾರ್ಕ್ ಆಗಿತ್ತು. ಅಂದರೆ ಫುಲ್ ಇತ್ತು, ಹೊಟ್ಟೆಯಿಂದ ಹೊಕ್ಕಳ ಕೆಳಗಡೆವರೆಗೂ ಕೂಡ ನನಗೆ ಫುಲ್ ಡಾರ್ಕ್ ಆಗಿತ್ತು. ಫುಲ್ ಲೈನು, ಅಂದರೆ ಹಾಫ್ ಇರಲಿಲ್ಲ, ಫುಲ್ ಲೈನ್ ಇತ್ತು ನನಗೆ. ಸೊ ಅದೊಂದಿತ್ತು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಮೂಡ್ ಚೇಂಜಸ್ ಅಂತ ಹೇಳಿದ್ರೆ, ಸಮ್ಟೈಮ್ಸ್ ತುಂಬಾ ಕೋಪ ಮಾಡ್ಕೊತಾ ಇದ್ದೆ, ಸಮ್ಟೈಮ್ಸ್ ತುಂಬಾ ಕೂಲಾಗಿರ್ತಾಯಿದ್ದೆ. ಅಂದರೆ ಚಿಕ್ಕ ವಿಷಯಕ್ಕೂ ಏನಾದರೂ ನಮ್ಮ ಲೈಫಲ್ಲಿ ಏನಾದರೂ ಕೆಟ್ಟದ್ದಾಗಿರಲಿ ಅಥವಾ ಒಳ್ಳೆಯದಾಗಿರಲಿ ಅದನ್ನು ನೆನೆಸ್ಕೊಂಡು ಖುಷಿ ಪಡೋದು, ಅಂದರೆ ಕೆಟ್ಟದಾಗಿದ್ರೆ ಅದನ್ನು ನೆನೆಸ್ಕೊಂಡು ಅಳು ಪಡೋದು, ಅಂದರೆ ಅಳ್ತಾ ಇರೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ತುಂಬಾ ಆ ರೀತಿ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಲೈಕ್ ಯೂರಿನ್ ಮಾಡ್ತಾ ಇದ್ದಾಗ ನನಗೆ, ಅಂದರೆ ನಾರ್ಮಲಾಗಿ ಯೂರಿನ್ ಬಂದುಬಿಟ್ಟು ನಮಗೆ ಯಾವ ಕಲರ್ ಇರುತ್ತೆ ಗೊತ್ತು ನಾರ್ಮಲ್ ಡೇಸಲ್ಲಿ. ಬಟ್ ನಾನು ಪ್ರೆಗ್ನೆನ್ಸಿಯಲ್ಲಿ ಬಂದುಬಿಟ್ಟು ಯೂರಿನ್ ಕಲರ್ ಬಂದು, ಈಗ ನಾನು ಡ್ರೆಸ್ ಏನು ಹಾಕ್ಕೊಂಡಿದ್ದೇನಲ್ಲ ಈ ಕಲರಲ್ಲಿತ್ತು. ನನ್ನ ಯೂರಿನ್ ಕಲರ್ ಆಲ್ಮೋಸ್ಟ್ ಯೆಲ್ಲೋ ಕಲರಲ್ಲಿತ್ತು, ಫುಲ್ ಯೆಲ್ಲೋ ಕಲರಲ್ಲಿ. ಆ ರೀತಿಯಾಗಿ ಡಾರ್ಕ್ ಯೆಲ್ಲೋ ಅಂತಾರಲ್ಲ ಆ ರೀತಿ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಅಂದರೆ ಊಟದಲ್ಲಿ ಏನೆಲ್ಲ ಚೇಂಜಸ್ ಅಂತಂದರೆ, ನಾನು ಹೇಳ್ದಂಗೆ 3 ಮಂತ್ಸ್ವರೆಗೂ ನನಗೇನು ತಿನ್ಬೇಕು ಅನಿಸ್ತಾ ಇರಲಿಲ್ಲ. ಆಫ್ಟರ್ 3 ಮಂತ್ಸ್ ಬಂದುಬಿಟ್ಟು ನನಗೆ ಏನಾದರೂ ಊಟ ಮಾಡ್ಬೇಕನ್ಸಿದ್ರು ನಾರ್ಮಲಾಗಿ ಎರಡೂ ತಿಂತಿದ್ದೆ. ಅಂದರೆ ಸ್ಪೈಸಿನೂ ಇತ್ತು, ಸ್ವೀಟು ಇತ್ತು. ಬಟ್ ಸ್ಪೈಸಿಗಿಂತ ಸ್ವೀಟ್ ಜಾಸ್ತಿ ಇಷ್ಟಪಡ್ತಿದ್ದೆ. ಅಂದರೆ ಡೈಲಿ ಮನೇಲಿ ಏನಾದರೂ ಒಂದು ಸ್ವೀಟ್ ಇರಲೇಬೇಕಾಗಿತ್ತು ನನಗೆ. ಅಂದರೆ ಒಂದು ಬಾಕ್ಸ್ ಸ್ವೀಟ್ಸ್ ಇದ್ದರೂ ಕೂಡ ನಾನು ತಿನ್ಬಿಡ್ತೀನಿ, ಆ ರೀತಿಯಾಗಿ ಕ್ರೇವಿಂಗ್ಸ್ ಇತ್ತು. ಈವನ್ ಮಿಡ್ ನೈಟಲ್ಲಿ ಕೂಡ ಸ್ವೀಟ್ ತಿನ್ಬೇಕನ್ನೋ ಕ್ರೇವಿಂಗ್ ಬರ್ತಾಯಿತ್ತು ನನಗೆ. ಅಂದರೆ ಖಾರಕ್ಕಿಂತ ಸ್ವೀಟೇ ಜಾಸ್ತಿ ಇಷ್ಟಪಡ್ತಾಯಿದ್ದೆ ನಾನು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಆ ಟೈಮಲ್ಲಿ ನನ್ನ ಮಗಳು ಹೊಟ್ಟೆ ಇದ್ದಾಗ ನನಗೆ ಸ್ಕಿನ್ ಬಂದುಬಿಟ್ಟು ತುಂಬ ಗ್ಲೋನೆಸ್ ಇತ್ತು, ತುಂಬ ವೈಟಾಗಿ ಕಾಣಿಸ್ತಿದ್ದೆ ನಾನು, ತುಂಬ ಕಲರ್ ಆಗಿತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಪಿಂಪಲ್ಸ್ ಕೂಡ ನಾನು ಕಾಣಿಸ್ತಾ ಇರಲಿಲ್ಲ, ಮತ್ತು ಆಯಿಲಿ ಆಗಿತ್ತು ಸ್ಕಿನ್ ಬಂದುಬಿಟ್ಟು.
ನೆಕ್ಸ್ಟ್ ಬಂದು ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಅಂದರೆ ಆ ಟೈಮಲ್ಲಿ ಒಂಥರ ನಮಗೆ ಮೂಡು ಚೇಂಜಸ್ ಆಗುತ್ತಲ್ಲ, ಅಯ್ಯೋ ಯಾರು ಹಾಕ್ಕೊಳ್ತಾರೆ ಏನು ಅಂತ ಆ ಥರ ಅನಿಸ್ತಾ ಇರಲಿಲ್ಲ. ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಹೋಗಬೇಕು ಆ ರೀತಿಯಾಗಿ ಅನಿಸ್ತಾ ಇತ್ತು. ಸೊ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ನನಗೆ ನನ್ನ ಮಗಳು ಹೊಟ್ಟೆಲಿದ್ದಾಗ ತುಂಬಾ ಇಷ್ಟ ಆಗ್ತಾಯಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಸ್ಲೀಪ್ ಅಂದರೆ ಮಲ್ಕೋಬೇಕಾದ್ರೆ ನಮಗೆ ಲೆಫ್ಟ್ ಸೈಡಲ್ಲಿ ಮಲ್ಗ್ತಾರೆ, ಕೆಲವರು ರೈಟ್ ಸೈಡಲ್ಲಿ ಮಲ್ಗ್ತಾರೆ. ಯಾವ ಸೈಡಲ್ಲಿ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಜಾಸ್ತಿ ನನಗೆ ನನ್ನ ಮಗಳು ಹೊಟ್ಟೆಲಿದ್ದಾಗ ನಾನು ಜಾಸ್ತಿ ಮಲ್ಕೋಬೇಕು ಅನಿಸ್ತಾ ಇದ್ದಿದ್ದು ರೈಟ್ ಸೈಡಲ್ಲಿ, ಅಂದರೆ ರೈಟ್ ಸೈಡಲ್ಲೇ ಮಲ್ಕೋಬೇಕು ಅನಿಸ್ತಾ ಇತ್ತು. ನನಗೆ ಲೆಫ್ಟ್ ಸೈಡ್ ಮಲ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ರೈಟ್ ಸೈಡ್ ನಾನು ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಲೈಕ್ ಅಂದರೆ ನನ್ನ ರೈಟ್ ಸೈಡ್ ಇರುವಂಥ ಬ್ರೆಸ್ಟ್ ಬಂದು ತುಂಬಾ ದಪ್ಪ ಆಗ್ತಾಯಿತ್ತು ನಾನು ಪ್ರೆಗ್ನೆನ್ಸಿಲಿ ಇರಬೇಕಾದ್ರೆ. ಅಂದರೆ ನೀವು ಅಂದರೆ ಲೆಫ್ಟ್ ಸೈಡಲ್ಲಿ ಇರೋದು ನಾರ್ಮಲಾಗಿ ಇರ್ತದೆ, ರೈಟ್ ಸೈಡಲ್ಲಿ ಇರೋದು ಸ್ವಲ್ಪ ದಪ್ಪ ಆಗ್ತಾಯಿತ್ತು. ಇದ್ರ ಮೇಲೂ ನೀವು ಅಂದರೆ ಇಷ್ಟೆಲ್ಲ ನನಗೆ ಚೇಂಜಸ್ ಅನಿಸ್ತಾಯಿತ್ತು. ನಿಮಗೆ ಯಾವ ರೀತಿ ಅಂದರೆ ನಿಮಗೆ ಯಾವ ಲಕ್ಷಣಗಳಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಆಶ್ಚರ್ಯ ಏನು ಅಂದರೆ, ನಾರ್ಮಲಿ ನಾನು ಸ್ವಲ್ಪ ಡಾರ್ಕ್ ಇದ್ದೀನಿ, ಬಟ್ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗ ತುಂಬಾ ಕಲರ್ ಇರುತ್ತೆ. ಸೊ ತುಂಬಾ ಸ್ಕಿನ್ ಗ್ಲೋ ಬರ್ತಿತ್ತು. ಮತ್ತು ತುಂಬಾ ಅಂದರೆ ನನ್ನ ವೆಯ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ 43 ಏನೋ ಇದ್ದೆ ನಾನು, ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ. ಬಟ್ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ನನ್ನ ಡೆಲಿವರಿ ಟೈಮ್ಗೆ ನಾನು 68 kg ಇದ್ದೆ. ಸೊ ಹೀಗಿತ್ತು ನನಗೆ ಚೇಂಜಸ್ಸು. ನಿಮಗೆ ಯಾವ ರೀತಿ ಇದೆ ಅಂದರೆ ಗರ್ಲ್ ಬೇಬಿ ಆಗಿದ್ರೆ ನಿಮಗೆ ಯಾವ ರೀತಿ ಇತ್ತು ಅಂದರೆ ಲಕ್ಷಣಗಳು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಗೆ ನಿಮಗೆ ಬೇರೆ ಯಾವುದೆಲ್ಲ ವೀಡಿಯೋಸ್ ಬೇಕು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ನಿಮ್ಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.